ಕಾರಗುಂದದ ಚೇರಂಬಾಣೆ ಗೌಡ ಸಮಾಜ ಹಾಗೂ ಚೇರಂಬಾಣೆ ಗೌಡ ಯುವ ವೇದಿಕೆಯ ವತಿಯಿಂದ ಫೆಬ್ರವರಿ 15ರಂದು ಗೌಡ ಜನಾಂಗಗಳ ಜಿಲ್ಲಾ ಮಟ್ಟದ ಕ್ಯಾರಂ ಬೋರ್ಡ್ ಕ್ರೀಡಾಕೂಟ ನಡೆಯಲಿದೆ. ಇದೇ ಏಪ್ರಿಲ್ ತಿಂಗಳಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೇರಂಬಾಣೆ ಗೌಡ ಯುವ ವೇದಿಕೆ ಅಧ್ಯಕ್ಷ ಪಾರೆಮಜಲು ಪ್ರದೀಪ್ ಹಾಗೂ ಕಾರ್ಯದರ್ಶಿ ಯಶವಂತ್ ಕೇಟೋಳಿ, ಕ್ಯಾರಂ ಬೋರ್ಡ್ ಕ್ರೀಡಾಕೂಟ ಗೌಡ ಜನಾಂಗಗಳಿಗೆ ಸೀಮಿತಗೊಂಡಿದ್ದು ಡಬಲ್ಸ್ ಮತ್ತು ಸಿಂಗಲ್ಸ್ ವಿಭಾಗದಲ್ಲಿ ನಡೆಯಲಿದೆ. 15 ವರ್ಷದೊಳಗಿನ ಮಕ್ಕಳು ಹಾಗೂ 15 ವರ್ಷ ಮೇಲ್ಪಟ್ಟವರಿಗಾಗಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಡಬಲ್ಸ್ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ₹10,000 ಮತ್ತು ದ್ವಿತೀಯ ₹5,000 ನೀಡಲಾಗುತ್ತೆ. ಸಿಂಗಲ್ಸ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ₹5,000 ಮತ್ತು ದ್ವಿತೀಯ ₹2,500 ನೀಡಲಾಗುತ್ತೆ ಎಂದರು. ಕಾರಗುಂದ ಗೌಡ ಸಮಾಜದಲ್ಲಿ ನಡೆಯುವ ಕ್ರೀಡಾಕೂಟವನ್ನು ಬೆಳಗ್ಗೆ 9 ಗಂಟೆಗೆ ಕಾರಗುಂದ ಗೌಡ ಸಮಾಜದ ಉಪಾಧ್ಯಕ್ಷ ಕೇಕಡ ದಿನೇಶ್ ಹಾಗೂ ಎಡಿಕೇರಿ ಪ್ರಸನ್ನ ಕುಶಾಲಪ್ಪ ಉದ್ಘಾಟಿಸಲಿದ್ದಾರೆ. ಕಾರಗುಂದ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲು ಎಸ್ ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ಸಂಜೆ 5 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭವನ್ನು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪನಹಳ್ಳಿ ರವೀಂದ್ರ, ಎಡಿಕೇರಿ ಪ್ರಸನ್ನ ಕುಶಾಲಪ್ಪ, ಕಾರಗುಂದ ಗೌಡ ಸಮಾಜದ ಉಪಾಧ್ಯಕ್ಷ ಕೇಕಡ ದಿನೇಶ್, ಕಾರ್ಯದರ್ಶಿ ಬೆಳ್ಳಿಯನ ಚಂದ್ರಪ್ರಕಾಶ್ ಹಾಗೂ ದಸರಾ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಕಾವೇರಿ ಮನೆ ಭರತ್ ಪಾಲ್ಗೊಳ್ಳಲಿದ್ದಾರೆ. ನಮಗಷ್ಟ ಅಂತಲ್ಲ, ಮುಂದೆ ಬರೋ ಮಕ್ಕಳಿಗೆ ಸಮೇತ ತುಂಬಾ ಅದರಿಂದ ಏಟ್ ಬೀಳ್ತದೆ ಅಂತ. ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಈಗ ಮೊಬೈಲಲ್ಲೇ ಸುಮಾರು ಜನ ಅಡಿಕ್ಟೆಡ್ ಆಗಿರೋದ ಕಾರಣ ಈ ಕ್ಯಾರಂ ಬೋರ್ಡ್ ಎಲ್ಲ ಏನಾಗಿದೆ ಮೊಬೈಲಲ್ಲೇ ಬಂದ್ಬಿಟ್ಟಿದೆ. ಅದರಿಂದ ತುಂಬಾ ಕಷ್ಟ. ಅದಕ್ಕೆ ನಾವು ಈವೆಂಟ್ ಈಗ ಮಾಡ್ತಿರೋ ಕಾರಣನೇ ಅದಾಗಿದೆ. ಯಾಕಂದ್ರೆ ಮೊಬೈಲ್ ಬಿಟ್ಬಿಟ್ಟು ನಾವು ಲೈವ್ ಆಗಿ ಬಂದ್ಬಿಟ್ಟು ಆ ಸ್ಟ್ರೈಕ್ ಮಾಡ್ತಿರೋದ್ರಿಂದ ಜನರು ಸ್ವಲ್ಪ ನೋಡ್ಲಿ ಅಂತ ಇದೇ ಕಾರಣ ಮಾಡ್ತಾ ಇದ್ದೀವಿ. ಇದರೊಟ್ಟಿಗೆ ನಮ್ಮದೊಂದು ಕ್ಯಾರಂ ಬೋರ್ಡ್ ಒಟ್ಟಿಗೆ ಇನ್ನೊಂದು ಏಪ್ರಿಲ್ ಅಲ್ಲಿ ಒಂದು ಕ್ರಿಕೆಟ್ ಈವೆಂಟ್ ಸಮೇತ ನಾವು ಚೇರಂಬಾಣೆ ಗೌಡ ವೇದಿಕೆಯಿಂದ ಒಂದು ಬಿಡಿಂಗ್ ಮುಖಾಂತರ ಟೀಮ್ 10 ಟೀಮ್ ಪರ್ಚೇಸ್ ಬೈಯರ್ ಇದ್ದಾರೆ. ಅದರಲ್ಲಿ ಆಲ್ರೆಡಿ 6-7 ಟೀಮ್ಸ್ ನಮಗೆ ಆಲ್ರೆಡಿ ಬಂದಿದ್ದಾರೆ. ಇನ್ನೊಂದು 3 ಟೀಮ್ಸ್ ಬರಬೇಕು ಬಾಕಿ ಇದೆ. ಸೊ ಅವರೆಲ್ಲ ಬಿಡಿಂಗ್ ಮುಖಾಂತರ ಟೂರ್ನಮೆಂಟ್ ಸಮೇತ ನಮ್ಮದು ಆರ್ಗನೈಸೇಷನ್ ಇದೆ. ಸೊ ಈಗ ಸದ್ಯ ಮಟ್ಟಿಗೆ ನಾವು ಈ ಕ್ಯಾರಂ ಬೋರ್ಡ್ ತುಂಬಾ ಏನಕ್ಕೆ ಮಾಡ್ತಾರೆ ಅಂದ್ರೆ, ಈಗ ಸದ್ಯ ಮಟ್ಟಿಗೆ ಎಲ್ಲರೂ ಮಕ್ಕಳೆಲ್ಲ ಈಗೆಲ್ಲ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ ಸುಮಾರು ಮಕ್ಕಳಿಗೆ. ಬಟ್ ಆದ್ರೂ ಸಮೇತ ಈ ಮಧ್ಯೆ ಒಂದು ಈವೆಂಟ್ ಇದ್ದರೆ ಅವರು ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ತದೆ. ಮತ್ತೆ ಜನರು ಈ ಕಾಫಿ ಸೀಸನ್ ಅಲ್ಲೂ ಸಮೇತ ಸ್ವಲ್ಪ ಈ ಟೂರ್ನಮೆಂಟ್ ಕಡೆ ಸ್ವಲ್ಪ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಮೈಂಡ್ ಫ್ರೀನೆಸ್ ಆಗಬೇಕು ಅಂತ ಕಾರಣಕ್ಕೋಸ್ಕರ ಈ ಟೂರ್ನಮೆಂಟ್ ನಡೆಸೋಕೆ ಇರ್ತಾರೆ. ಮತ್ತೆ ಅದು ಊಟ ವ್ಯವಸ್ಥೆ ಇರುತ್ತೆ. ಈ ಥರದ ಕಾರ್ಯಕ್ರಮನ ಆಯೋಜನೆ ಮಾಡ್ತಿದ್ದೀವಿ. ಕ್ಯಾಶ್ ಪ್ರೈಸ್ ಬಂದು ₹10,000. ಪ್ರಥಮ ಬಹುಮಾನ ₹10,000 ಇದೆ. ಅದು ಎರಡು ವಿಭಾಗ ₹10,000. 10 ಫಸ್ಟ್ ಪ್ರೈಸ್ 10. ದ್ವಿತೀಯ ಬಹುಮಾನ 5 ಪ್ಲಸ್ ಟ್ರೋಫಿ. ಕಾಂಪಿಟೇಟಿವ್ ಹೆಸರನ್ನ ಕೊಟ್ಟಿದ್ದೇವೆ. ಆಲ್ರೆಡಿ ಆನ್ಲೈನ್ ವಾಟ್ಸ್ಆಪ್ ಮೂಲಕ ನಾವು ಪೋಸ್ಟರ್ ಅನ್ನ ಮಾಡಿದ್ದೀವಿ, ಪ್ರಚಾರ ಮಾಡಿದ್ದೀವಿ. ಅದರಲ್ಲಿ ಕಾರ್ಯದರ್ಶಿ ಮತ್ತೆ ಅಧ್ಯಕ್ಷರು ಮತ್ತು ಇನ್ನೊಂದು ಕ್ರೀಡಾ ಕಾರ್ಯದರ್ಶಿ ಅಂತ ನಂಬರ್ ಅನ್ನ ಕೊಟ್ಟಿದ್ದೀವಿ. ಅವರಿಗೆ ನಾವು ಗೂಗಲ್ ಪೇ ಮೂಲಕ ಪೇ ಮಾಡಿ ಎಂಟ್ರಿ ಮಾಡ್ಕೋಬೇಕು. ಲಾಸ್ಟ್ ಡೇಟ್ 10ಗೆ ಲಾಸ್ಟ್ ಡೇಟ್ ಇದ್ದೀವಿ. 2 ಡೇಸ್ ಎಕ್ಸ್ಟೆಂಡ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಇವೆಂಟ್ ಅನ್ನು ತಗೋತೀವಿ ನಾವು ಆಗಿರುತ್ತೆ. ಸೊ ಮತ್ತೆ ಮಕ್ಕಳಿಗೆ 15 ವರ್ಷದ ಬಿಲೋ 15 ಮಕ್ಕಳಿಗೆ ಸ್ಪರ್ಧೆ, ಆಮೇಲೆ ಎಬೋ 15 ಬೇರೆ ಸಪ್ರೇಟ್ ಆಗಿ ಸ್ಪರ್ಧೆ ಇದೆ. ಓಪನ್ ಗೌಡ ಜನಾಂಗಗಳಿಗೆ ಜಿಲ್ಲಾ ಇಲ್ಲ ಗೌಡ ಜನಾಂಗ ಮಾತ್ರ ಗೌಡ ಸಮಾಜ ಕಡೆಯಿಂದ ಗೌಡ ಜನಾಂಗಗಳಿಗೆ ಮಾತ್ರ. ಈಗಾಗಲೇ ಒಂದು 30ರಿಂದ 40 ಟೀಮ್ಗಳು ಜಾಯ್ನ್ ಆಗಿದೆ. ಸೊ ನಾವು 10th ಲಾಸ್ಟ್ ಡೇಟ್ ಕೊಟ್ಟಿದ್ದೀವಿ. ಸ್ವಲ್ಪ 2 ಡೇಸ್ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಟೀಮ್ ಎಷ್ಟು ಬರುತ್ತೆ ಅಷ್ಟು ನಾವು ದೊಡ್ಡದಾಗಿ ಆಡಿಸ್ತೇವೆ. ಸಿಂಗಲ್ಸ್ ಇದೆ, ಡಬಲ್ಸ್ ಇದೆ. ಹೇಗೆ ಫ್ಯಾಮಿಲಿ ಇಲ್ಲ, ಇಂಡಿವಿಜುವಲ್ ಡಬಲ್ಸ್ ಯಾವುದು ನೀವು ಚಾಯ್ಸ್ ಮಾಡಿ ಕೊಡ್ತೀರಾ? ಇಲ್ಲ, ಅವರು ಸಿಂಗಲ್ಸ್ ಬೇಕಾದ್ರೆ ಆಟ ಆಡ್ಬೋದು, ಡಬಲ್ಸ್ ಬೇಕಾದ್ರೆ ಆಟ ಆಡ್ಬೋದು. ಪಾರ್ಟ್ನರ್ ಅವರೇ ಆಯ್ಕೆ ಮಾಡ್ಬೋದು. ಅದೇ ಪಾರ್ಟ್ನರ್ ಮಾಡೋದು ಅದೇ ಫ್ಯಾಮಿಲಿ ಮಾಡೋದು ಇಲ್ಲ ಟೋಟಲ್ ಆಗಿ ಮನೆ ಇರಬೇಕು, ಗೌಡಸ್ ಆಗಿರ್ಬೇಕು, ಕೊಡಗಿನವರಾಗಿರ್ಬೇಕು.